MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕಾಂಗ್ರೆಸ್ ಮನೆಯಲ್ಲಿ ನಿಲ್ಲದ ದಾಳಕ್ಕೆ ಪ್ರತಿತಂತ್ರ. ಟಿವಿ9 ನಲ್ಲಿ ಕೈ ಮನೆಯ ಎಕ್ಸ್ಕ್ಲೂಸಿವ್ ಇನ್ಸೈಟ್. ಒಂದ್ ಕಡೆ ಸಿಎಂ ದಾಳ, ಮತ್ತೊಂದ್ ಕಡೆ ಸಚಿವರ ತಂತ್ರ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಗೆ ಸಚಿವರು ಪಟ್ಟಿಡಿದಿದ್ದಾರೆ. ಖರ್ಗೆ ಮುಂದೆ ಹಕ್ಕೊತ್ತಾಯವನ್ನ ಮಂಡಿಸ್ತಾ ಇದ್ದಾರೆ ಸಚಿವರು. ಹಕ್ಕೊತ್ತಾಯ ಮಂಡಿಸಿರುವ ಕೈಯ ಪ್ರಮುಖ ಶಾಸಕರು ಸಚಿವರು ಅನ್ನೋದು ತಿಳಿದು ಬರ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಬದಲಾವಣೆ ಮಾಡುವಂತೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಕೆಲ ಸಚಿವರು. ಒಬ್ಬರಿಗೆ ಒಂದೇ ಹುದ್ದೆ ನಿಯಮ ಅನುಷ್ಠಾನಕ್ಕೆ ಮನವಿ ಮಾಡ್ತಾ ಇದ್ದಾರೆ. ನಿಯಮವನ್ನ ಅನುಷ್ಠಾನಕ್ಕೆ ತನ್ನಿ ಅಂತ ಹೇಳಿ ಸಚಿವರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ಶಾಸಕರ ಕಂಪ್ಲೇಂಟ್ಸ್ ಆಯ್ತು, ಸಚಿವರು ಸಿಗ್ತಾ ಇಲ್ಲ, ಅಧಿಕಾರಿಗಳು ಹೇಳಿದ ಮಾತು ಕೇಳ್ತಾ ಇಲ್ಲ. ಈ ಬಗ್ಗೆ ಹೈಕಮಾಂಡ್ಗೂ ಕೂಡ ಕಂಪ್ಲೇಂಟ್ ಮಾಡಿದ್ದಾಯ್ತು. ಈಗ ಸಚಿವರ ಸರದಿ ಅಂತ ಅನಿಸ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಒಂದ್ ಕಡೆ ದಾಳವನ್ನ ಹೂಡಿದ್ರೆ, ಮತ್ತೊಂದ್ ಕಡೆ ಸಚಿವರು ಕೂಡ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಸಚಿವರ ಒತ್ತಾಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸ್ಪಷ್ಟ ಉತ್ತರವನ್ನ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಮುಗಿದ ತಕ್ಷಣ ಮಂಡಿಸಬೇಕಾಗಿತ್ತು. ಚುನಾವಣೆ ಮುಗಿದ ತಕ್ಷಣವೇ ಇದನ್ನ ಮಂಡಿಸಬೇಕಾಗಿತ್ತು. ನೀವು ಸದ್ಯ ಬೇರೆ ರಾಜ್ಯಗಳ ಚುನಾವಣೆ ಹಿನ್ನೆಲೆ ಬದಲಾವಣೆ ಅನ್ನೋದು ಕಷ್ಟ. ನವೆಂಬರ್ ತನಕವೂ ಯಾವುದೇ ಬದಲಾವಣೆ ಬೇಡ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ನೋಡಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಗೆ ಸಚಿವರು ಒಂದ್ ಕಡೆ ಪಟ್ಟಿಡಿದಿದ್ರೆ, ಖರ್ಗೆ ಮುಂದೆ ಹಕ್ಕೊತ್ತಾಯವನ್ನ ಮಂಡಿಸಿದ್ದಾರೆ ಪ್ರಮುಖ ಸಚಿವರು. ಹೀಗಾಗಿ ಒತ್ತಡ ಹೆಚ್ಚಾಗ್ತಾ ಇದ್ದಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಒಂದ್ ಕಡೆ ಈಗ ಸಿಎಂ ಒಂದ್ ಕಡೆ ದಾಳವನ್ನ ಉರುಳಿಸಿದ್ರೆ, ಇನ್ನೊಂದ್ ಕಡೆ ಸಚಿವರು ಕೂಡ ಒಂದಷ್ಟು ತಂತ್ರವನ್ನ ಹೆಣೆಯೋಕೆ ಮುಂದಾಗಿದ್ದಾರೆ. ಕೆಲ ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಸದ್ಯ ಏನ್ ಅಪ್ಡೇಟ್ಸ್ ಸಿಗ್ತಾ ಇದೆ ಈ ಬಗ್ಗೆ? ಮಧುನಾಗರಾಜ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರಿತೀನಿ ಅನ್ನುವಂತಹ ಒಂದು ರೀತಿಯ ದಾಳವನ್ನ ದೆಹಲಿಯಲ್ಲಿ ಕೂತು ಉರುಳಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಕಾರ್ನರ್ ಆದ್ರು. ಇದೀಗ ಸಚಿವರು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಚೆಕ್ಮೇಟ್ ಇಡುವಂತಹ ಒಂದಷ್ಟು ಪ್ರಯತ್ನಗಳನ್ನ ನಡೆಸಿದ್ದಾರೆ. ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅನ್ನುವಂತ ಹೇಳಿ ಪಟ್ಟು ಹಿಡಿದಿರುವಂತಹ ಸಚಿವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾದಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿ ತಮ್ಮ ಹಕ್ಕೊತ್ತಾಯವನ್ನ ಮಂಡನೆಯನ್ನ ಮಾಡಿದ್ದಾರೆ. ಒಂದು, ಕಾಂಗ್ರೆಸ್ನಲ್ಲಿ ಎಐಸಿಸಿ ಮಾಡಿಕೊಂಡಿರುವಂತಹ ನಿಯಮ ಅಂತಂದ್ರೆ ಅದು ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂಥದ್ದು. ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆಯನ್ನು ಕೊಡ್ತೀವಿ ಎನ್ನುವಂತಹ ನಿಯಮ ಇದ್ರೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಎರಡೆರಡು ಪ್ರಬಲ ಖಾತೆಗಳನ್ನ ನೀಡಲಾಗಿದೆ. ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ನೀಡಲಾಗಿದೆ. ಉಪಮುಖ್ಯಮಂತ್ರಿಯ ಜವಾಬ್ದಾರಿಯನ್ನು ಕೂಡ ನೀಡಲಾಗಿದೆ. ಹೀಗಾಗಿ ಪಕ್ಷ ಸಂಘಟನೆಗೆ ಮುಂದಿನ ದಿನಗಳಲ್ಲಿ ತೊಡಕು ಉಂಟಾಗಬಹುದು. ಪಕ್ಷ ಸಂಘಟನೆಯನ್ನ ಇನ್ನಷ್ಟು ಕ್ರಿಯಾಶೀಲ ಮಾಡಬೇಕು ಅಂತಂದ್ರೆ ಅದಕ್ಕೆ ಪ್ರತ್ಯೇಕವಾಗಿ ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನ ಬೇರೆ ಸಮುದಾಯದ ನಾಯಕರಿಗೆ ನೀವು ಜವಾಬ್ದಾರಿಯನ್ನ ಕೊಡಿ ಅನ್ನುವಂತಹ ಒತ್ತಡವನ್ನ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಚಿವರು ಹಾಕಿರುವಂತದ್ದು. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅತ್ಯಂತ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಯ ತನಕ ಮಾತ್ರ ಡಿಕೆ ಶಿವಕುಮಾರ್ ಅವರು ಕೆಪಿಸಿ ಅಧ್ಯಕ್ಷ ಸ್ಥಾನ ಮುಂದುವರಿತಾರೆ ಅನ್ನುವಂಥದ್ದನ್ನ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಹೇಳಲಾಗಿತ್ತು. ಆದ್ರೆ ಯಾವ ಸಚಿವರು ಕೂಡ ಬಂದು ಯಾವ ನಾಯಕರು ಕೂಡ ಲೋಕಸಭೆ ಚುನಾವಣೆ ಮುಗಿದ ತಕ್ಷಣ ಈ ರೀತಿ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಮಾಡಿ ಅನ್ನುವಂತಹ ಒತ್ತಡವನ್ನ ಹೇರಲಿಲ್ಲ. ಆ ಸಂದರ್ಭದಲ್ಲಿ ನೀವು ಒತ್ತಡ ಹೇರಿದ್ರೆ ಸೂಕ್ತ ಅಂತ ಅನಿಸ್ತಾ ಇತ್ತು. ಆದ್ರೆ ಇದೀಗ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಇದೆ. ಬಿಹಾರದಲ್ಲಿ ನಾವು ಚುನಾವಣೆಯನ್ನ ಫೇಸ್ ಮಾಡಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಪ್ರಯೋಗಕ್ಕೆ ಕೈ ಹಾಕಿದ ಹಾಗಾಗುತ್ತೆ. ಹೀಗಾಗಿ ನವೆಂಬರ್ ತನಕವೂ ಕೂಡ ಯಾವುದೇ ರೀತಿಯ ಬೆಳವಣಿಗೆಗಳಿಗೆ ಅಥವಾ ಬದಲಾವಣೆಗಳಿಗೆ ನಾವು ಕೈ ಹಾಕೋದಿಲ್ಲ ಅನ್ನುವಂತಹ ರೀತಿಯ ಉತ್ತರವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿದ್ದಾರೆ. ಆದ್ರೆ ಕಾಂಗ್ರೆಸ್ನಲ್ಲಿ ಈಗ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಅಥವಾ ಡಿಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಯ ಗಾದಿ ಹತ್ರ ಬರಬಾರದು ಅನ್ನುವಂತಹ ಕಾರಣಕ್ಕೋಸ್ಕರ ತಮ್ಮ ಅನುಭವದ ಆಧಾರದ ಮೇಲೆ ಒಂದು ದಾಳವನ್ನು ಉರುಳಿಸಿದ್ರು. ಇದೀಗ ಅದಾದ ಬಳಿಕ ತಕ್ಷಣಕ್ಕೆ ಸಚಿವರು ಕೂಡ ಈ ರೀತಿಯ ಒತ್ತಡವನ್ನು ಹಾಕುವ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಚೆಕ್ಮೇಟ್ ಇಡುವಂತಹ ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ. ಆದ್ರೆ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿಪ್ರಾಯದ ರೀತಿಯಲ್ಲಿಯೇ ರಾಹುಲ್ ಗಾಂಧಿ ಅವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಆಗೋದಿಲ್ಲ. ಆದ್ರೆ ರಾಹುಲ್ ಗಾಂಧಿ ಅವರು ಏನಾದರೂ ಪಕ್ಷ ಸಂಘಟನೆಗೆ ಬೇರೆ ನಾಯಕರಿಗೆ ಜವಾಬ್ದಾರಿಯನ್ನು ಕೊಡಬೇಕು, ಬೇರೆ ಸಮುದಾಯದ ನಾಯಕರಿಗೆ ಹೊಣೆಗಾರಿಕೆಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾದ್ರೆ ಅಂತದ್ದೊಂದು ಬದಲಾವಣೆ ಕಾರಣ ಆಗುವಂತ ಸಾಧ್ಯತೆಗಳಿದ್ದಾವೆ. ಆದ್ರೆ ಸದ್ಯಕ್ಕಂತೂ ಸಚಿವರು ತಮ್ಮ ಲಾಬಿಯನ್ನ ತಮ್ಮ ಒತ್ತಡವನ್ನ ಎಐಸಿಸಿಯ ಮೂಲಕ ಹೇರುವಂತ ಕೆಲಸವನ್ನ ಮುಂದುವರಿಸಿದ್ದಾರೆ. ಮಧುನಾಗರಾಜ್, ಹಾಗೆ ಸಂಪರ್ಕದಲ್ಲಿರಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH